ಮಾನ್ಯ ಸಭಾಧ್ಯಕ್ಷರೇ, ಸರ್ಕಾರದಲ್ಲಿ ಸನ್ಮಾನ್ಯ ಸಚಿವರೇ, ಅವ್ರ ಇಂಟರ್ವ್ಯೂ ಅವ್ರಿಗೇನೋ ಮರುಗಿರು ಬಂದ್ಬಿಟ್ಟಿದೆಯೇನು, ಇಂಟರ್ವ್ಯೂ ಮೇಲೆ ಬಹಳ ಸ್ಪಷ್ಟವಾಗಿ ನಾವು ಯೂನಿವರ್ಸಿಟಿಗಳನ್ನ ಮುನ್ಸೂತೀವಿ ಅಂತಾನೆ ಬಹಳ ಸ್ಪಷ್ಟವಾಗಿ ಇಂಟರ್ವ್ಯೂನಲ್ಲಿ ತಿಳಿಸಿದ್ದಾರೆ. ಇವತ್ತು ನಾವು ಕೇಳ್ತಿರೋದು, ಇವರು ಅಧಿಕಾರಕ್ಕೆ ಬಂದಂತ ಸಮಯದಿಂದಲೂ ಈ ಯೂನಿವರ್ಸಿಟಿಗಳಿಗೂ 9 ಅಥವಾ 10 ಯೂನಿವರ್ಸಿಟಿಗಳಿಗೆ ನಮ್ಮ ಕಾಲದಲ್ಲಿ ಸರ್ಕಾರದ 13 ಯೂನಿವರ್ಸಿಟಿಗಳು ಮಾಡಿದ್ದೀವಿ. 13ರಲ್ಲಿ ಅಧಿಕಾರಕ್ಕೆ ಬಂದ ದಿನದಿಂದನೂ ₹1 ಹಣ ಹೊಸ ವಿಶ್ವವಿದ್ಯಾನಿಲಯಕ್ಕೆ ಕೊಟ್ಟಿದಾರ? ಆ ವಿಶ್ವವಿದ್ಯಾನಿಲಯಗಳು ತಮ್ಮ ಸ್ವಂತ ಶಕ್ತಿಯಿಂದ ಇವತ್ತು ನಿರ್ವಹಣೆಯನ್ನು ಮಾಡಿಕೊಂಡು ಕಾಲಕ್ಕೂ ರಿಸಲ್ಟ್ ಅನ್ನು ಕೊಟ್ಟು ಸಂಯೋಜನೆಯನ್ನು ಕೊಟ್ಟು ಉತ್ತಮವಾಗಿ ನಿರ್ವಹಣೆಯನ್ನು ಮಾಡ್ತಿದ್ದಾರೆ. ಇವರಿಂದ ಹಣ ಏನು ಕೇಳಿಲ್ಲ, ಇವರು ಹಣ ಇಲ್ಲ, ಇವರೇನು ಹಣ ಕೊಟ್ಟಿದ್ದಾರೆ. ಇವತ್ತು ನೋಡ್ರೆ ಇವರು ಅಸಂಬದ್ಧವಾಗಿ ಹೇಳಿಕೆಗಳನ್ನು ಕೊಡ್ತಿರೋದು ಆ ಯೂನಿವರ್ಸಿಟಿಗಳು ಆ ಜಿಲ್ಲೆಗೆ ಅವಶ್ಯಕತೆ ಇದೆ, ಅದನ್ನ ನಮ್ಮ ಸನ್ಮಾನ್ಯ ಸದಸ್ಯರು ಹೇಳ್ತಿರೋದು. ಹಾಗಾಗಿ ಅಲ್ಲಿರುವಂತ GR 10% ಇದೆ, 15% ಇದೆ. ಹಾಗಾಗಿ ಅದರ ಅವಶ್ಯಕತೆ ಇದೆ, ಬಹಳ ಉತ್ತಮವಾಗಿ ನಿರ್ವಹಣೆ ಆಗ್ತಿದೆ. ಇವರಂತೂ ನಿರ್ವಹಣೆ ಮಾಡ್ಲಿಕ್ಕೆ ವಿಫಲರಾಗಿದ್ದಾರೆ. ಈಗ ಹಳೆ ಯೂನಿವರ್ಸಿಟಿಗಳು ಅದನ್ನ ರಿವ್ಯೂ ಮಾಡೋದಾದ್ರೆ ರಿವ್ಯೂ ಕಮಿಷನ್ ಯಾರು ಮಾಡ್ಬೇಕು ಗೊತ್ತಾ? ಗವರ್ನರ್ ಮಾಡಬೇಕಾಗಿರೋದು, ನೀವಲ್ಲ. ಹಳೆ ಯೂನಿವರ್ಸಿಟಿಗಳನ್ನ ಪರ್ಫಾರ್ಮೆನ್ಸ್ ರಿವ್ಯೂ ವಿಶ್ವವಿದ್ಯಾಲಯಗಳನ್ನ ಸ್ಥಾಪನೆ ಮಾಡಿ ವಿಶ್ವವಿದ್ಯಾಲಯಗಳ ನೀವು ನಿಮ್ಮ ಹಣ ಮಾಡಿರ್ತಕ್ಕಂಥದ್ದು ವಿಶ್ವವಿದ್ಯಾಲಯದ ಅವಶ್ಯಕತೆಯನ್ನ ಶಿಕ್ಷಣ ನಮ್ಮ ಹಕ್ಕು ಶಿಕ್ಷಣ ವಿರೋಧಿಗಳಾಗಿದ್ದೀರಾ. ಮಾತಾಡಿ, ನಾವು ಮುಗಿತರ ಸರ್ಕಾರ ಈ ನಿಮ್ಮ ಭವಿಷ್ಯದ ಪ್ರಶ್ನೆ ಅಲ್ಲ, ನಿಮ್ಮ ಭವಿಷ್ಯದ ಪ್ರಶ್ನೆ ಅಲ್ಲ. ಆ ವಿದ್ಯಾರ್ಥಿಗಳು ಆ ಜಿಲ್ಲೆ ತಗೊಂಡಿಲ್ಲಿ ಮನೆ ಬಂದಂತೆ ಮಾಡಕ್ಕಲ್ಲ, ಮನೆ ತಿನ್ಕೊಂಡಿದ್ದೀರಾ? ಉತ್ತರ ಕೊಟ್ಟಿದ್ದಾರೆ, ಉತ್ತರ ಕೊಟ್ಟು ಮುಗಿತೀಗ. ಮಾನ್ಯ ಅಧ್ಯಕ್ಷರೇ ಮಧು ಬಂಗಾರಪ್ಪನವರು, ಮಾನ್ಯ ಅಧ್ಯಕ್ಷರೇ 44 ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಹೆಚ್ಚಿನ ವಿಷಯಗಳನ್ನು ಸಂಬಳ ಕೊಟ್ಟಿದ್ರ ನೀವು? ಆಯ್ತು, ಯಾಕೆ ಮಾತಾಡ್ತೀರಿ? ಏನು ಸುಮ್ಮನೆ ಮಾತಾಡ್ತದ? ಅಥವಾ ಸೃಷ್ಟಿ ಮಾಡೋದು ಚರ್ಚೆ ಮಾಡಿ
ಕೂಡಿಸ್ಕೊಂಡು ಶ್ರೀನಿವಾಸ್. ಸ್ವಲ್ಪ ನೆನಪಿಸ್ಕೊಳ್ಳಿ. ಶ್ರೀನಿವಾಸ್ ಅವರೇ. ಯಾಕೆ ಕೇಳ್ತಾ ಇದ್ದೀರಾ? ಅಯ್ಯೋ ನುಡಿ ಮುತ್ತು ಆಯ್ತು ಕೂತ್ಕೊಳ್ಳಿ ಚರ್ಚೆ ಮಾಡೋಣ ಅದಕ್ಕೆ ಯಾಕೆ? ಪ್ರಿಯಾಂಕಾ ಅವ್ರು ಕೂತ್ಕೊಳ್ಳಿ. ಹಿಟ್ ಅಂಡ್ ರನ್ ಕೇಸ್ ಅಲ್ಲ ಇದು. ಆಯ್ತು ಕೂತ್ಕೊಳ್ಳಿ. ಆಯ್ತು ನೋಡಿ ಕೂತ್ಕೊಳ್ಳಿ. ಅಲ್ಲ ಇವರು ನೀವು ಒಂದು ನಿಮಿಷ ಸಚಿವರು ಸಮರ್ಥರಿದ್ದಾರೆ. ಒಂದು ನಿಮಿಷ ಕೂತ್ಕೊಳ್ಳಿ. ಅಲ್ಲಿ ಶಾಸಕರ ಪ್ರಶ್ನೆ ಕೇಳ್ತಿದ್ರು. ಇವ್ರಿಗೆ ಅವ್ರು ಆಯ್ತು ಯಾಕೆಲ್ಲ ಚರ್ಚೆ ಮಾಡ್ತಾರೆ ಕೂತ್ಕೊಳ್ಳಿ. ಅಶ್ವತ್ಥ ತಾವು ಕೂತ್ಕೊಳ್ಳಿ. ನಿಲ್ಬೇಡಿ ನೀವು ನಿಂತ ಕಾರಣ ಚರ್ಚೆ ಬಂತಲ್ಲ. ನೀವು ಕೂತ್ಕೊಳ್ಳಿ. ಆಯ್ತು ಸುತ್ತ ಕೂತ್ಕೊಳ್ಳಿ. ಆಯ್ತು ಕೂತ್ಕೊಳ್ಳಿ ಒಮ್ಮೆ. ಆಯ್ತು ಕೂತ್ಕೊಳ್ಳಿ. ಸಿದ್ದು ಸೌದ್ಯ ಅವರು ಈಗ ಉತ್ತರ ಕೊಟ್ಟಿದ್ದಾರೆ. ಪರಿಶೀಲನೆಯಲ್ಲಿದೆ. ಯಾರು ಕೂಡ ಆತಂಕ ಪಡೆದ ವಿಚಾರ ಬೇಡ. ಶಾಸಕ ಆತಂಕ ಪಡಿಬೇಡಿ ಎಂದು ಸ್ಪಷ್ಟ ಉತ್ತರ ಕೊಟ್ಟಿದ್ದಾರೆ. ಮಾನ್ಯ ಅಧ್ಯಕ್ಷರೇ, ಸೌದಿ ಅವರೇ ವಿಶ್ವವಿದ್ಯಾಲಯ ಒಂದು ಉತ್ತರ ಸಭಾಧ್ಯಕ್ಷರೇ ಒಂದೇ ಒಂದು ನಿಮಿಷ ಬಹಳ ಸ್ಪಷ್ಟವಾಗಿ ಅವರು ಹೇಳಿದ್ದಾರೆ. ಒಂದು ನಿಮಿಷ ಹೇಳಿದ್ದಾರೆ. ಒಂದು ಅವಕಾಶ ಅವರು ಬಹಳ ಕ್ಲಿಯರ್ ಕಟ್ ಆಗಿ ಹೇಳಿದ್ದಾರೆ. ಯಾವುದೇ ಆತಂಕ ಪಡಬೇಡಿ. ನೀವು ಕೇಳಿಲ್ಲ ಅಂತ ನಾವೇನು ಅವ್ರು ಹೇಳಿದ್ದಾರೆ. ಕೂತ್ಕೊಳ್ಳಿ ಈಗ ನೀವು. ತಾಲೂಕು ನೀವು ಕೂತ್ಕೊಳ್ಳಿ. ಒಂದು ನಿಮಿಷ ಒಂದು ನಿಮಿಷ ಒಂದು ನಿಮಿಷ ಮೊನ್ನೆ ಸಭಾಧ್ಯಕ್ಷೆ ಒಂದೇ ಒಂದು ಮಾತಾಡ್ತಿದ್ರೆ ಕೂತ್ಕೊಳ್ಳಿ. ಆಯ್ತು ನಾಳೆಗೆ ಮತ್ತೆ ಮಾತಾಡ್ಲಿಕ್ಕೆ ಅವಕಾಶ. ಮಾತಾಡಿ ಬಜೆಟ್ ಅಲ್ಲಿ ಮಾತಾಡಿ. ಆಯ್ತು ಬಜೆಟ್ ಮಾತಾಡುವಾಗ ಮಾತಾಡಿ. ಸಭಾಧ್ಯಕ್ಷರೇ ಈಗ ಬಿಜೆಪಿಯವರು ಯೂನಿವರ್ಸಿಟಿಗಳು ಬೇಕಾಬಿಟ್ಟಿ ಕೊಟ್ಬಿಟ್ಟು ನನ್ನ ಕಾನ್ಫರೆನ್ಸ್ ಅಲ್ಲಿ ಬಹಳ ಗಲಾಟೆ ನಡೀತಾ ಸಭಾಧ್ಯಕ್ಷರೇ. ಇಲ್ಲಿ ಊರೂರಿಗೆ ಒಂದು ಯೂನಿವರ್ಸಿಟಿ ಮಾಡ್ಬಿಟ್ಟವ್ರೆ. ದಯವಿಟ್ಟು ಹೆಬ್ಬಾಳ ಕ್ಷೇತ್ರಕ್ಕೆ ಒಂದು ಯೂನಿವರ್ಸಿಟಿ ಕೊಡ್ರು ಅಂತ ಬಹಳ ಬೇಡಿಕೆ ಇದೆ ಏನಾದ್ರೂ ರೂಲ್ಸ್ ಮಾಡಿದ್ರೆ ಎಲ್ಲ ಆಯ್ತು ಬಜೆಟ್ ಡಿಸ್ಕಷನ್ ಮಾಡಿ. ತರಲಿಲ್ಲ ಅಣ್ಣ ಒಂದು ನಿಮಿಷ ಯೂನಿವರ್ಸಿಟಿ ನಿಜವಾಗ್ಲೂ ಜನತೆ ಗೌರವ ಜನತೆ ಗೌರವ ಅದನ್ನ ಎತ್ತಿಡಿಬೇಕು. ಆಯ್ತು ಈಗ ಎಲ್ಲ ಕಾನ್ಸ್ಟೆನ್ಸಿಗೆ ಒಂದೊಂದು ಕೊಟ್ಬಿಡ್ರಿ ಅಲ್ಲ. ಈಗ ಯಲಹಂಕಕ್ಕೊಂದು ಮಾತಾಡಿ ಕೇಳ್ತಾವ್ರೆ, ಯಲಹಂಕಕ್ಕೊಂದು ಕೇಳ್ತಾವ್ರೆ. ಕೊಡ್ತಾರಪ್ಪ. ಆಯ್ತು ಮಾತಾಡಿ. ಆಯ್ತು ಮಾತಾಡಿ ಅವರು ಹೇಳಂಗಿದ್ರೆ ಮುಚ್ಚ್ರಿ, ಇಲ್ಲ ಅಂದ್ರೆ ಎಲ್ಲ ಮಾತಾಡಿ ಕೊಡ್ರಿ. ಅವ್ರ ಕೈಲಿ ಹೇಳ್ತೀರಿ ಅಟ್ಲಿ. ಆಯ್ತು ಈಗ ದಯವಿಟ್ಟು ನೋಡಿ ಉತ್ತರ ಕೊಡ್ತಾರೆ. ಬಹಳ ನೋಡಿ ಒಂದ್ ಸೆಕೆಂಡ್ ಮಂತ್ರಿ ಅವರೇ ಒಂದ್ ಸೆಕೆಂಡ್. ಬಹಳ ಇಂಪಾರ್ಟೆಂಟ್ ವಿಷಯ ಒಂದ್ ಸೆಕೆಂಡ್. ಬಹಳ ಇಂಪಾರ್ಟೆಂಟ್ ಚರ್ಚೆ ಇರಬಹುದು. ಅವರಿಗೆ ಉತ್ತರ ಕೊಡ್ತಾರೆ. ಮತ್ತೆ ಬಗ್ಗೆ ಯಾರು ಕೂಡ ಚರ್ಚೆ ಮಾಡಬೇಡಿ. ನಿಮಗೆ ಬಜೆಟ್ ನಲ್ಲಿ ಮತ್ತೆ ಒಂದೊಂದು ರಾಜ್ಯ ಮಾತಾಡಬೇಕಾದ ಅವಕಾಶ ಇದೆ. ಅದಕ್ಕೆ ಮಾತಾಡಲಿ ಅವರು. ಯಾಕಂದ್ರೆ ನೆಕ್ಸ್ಟ್ ಸಭಾಧ್ಯಕ್ಷರೇ ಹಿಂದೆ ಮಾನ್ಯ ಏನೋ ಸಚಿವರಾಗಿದ್ದಂಥವ್ರು ನಮ್ಮ ಇಲಾಖೆಯಲ್ಲಿ ಷರತ್ತುಗಳನ್ನು ಹಾಕಿದ್ದಾರೆ. ಸ್ವಲ್ಪ ಸದಸ್ಯರ ಗಮನಕ್ಕೆ ಇರಬೇಕು. ವಿಶ್ವವಿದ್ಯಾಲಯ ಅಂದ್ರೆ ಏನು ಅಂತಕ್ಕಂಥ ಪರಿಕಲ್ಪನೆ ಯಾವ ರೀತಿ ಇತ್ತು, ವಿಶ್ವವಿದ್ಯಾಲಯ ಯಾವ ರೀತಿ ಇರಬೇಕು ನಾನು ಹೇಳ್ತೀನಿ. ಅಲ್ಲ ಚರ್ಚೆ ಬೇಡ, ಉತ್ತರ ಕೊಟ್ಟು ಬಿಡಿ ಶೇಖರ್ ಅವರೇ. ಈಗ ಅಲ್ಲ ಇದು ಪ್ರಶ್ನೆ ಅಲ್ಲ, ಇದು ಮಾತಾಡಿ. 1 ಗಂಟೆ ಆಯ್ತು. ತರೀಕೆರೆ ಶ್ರೀನಿವಾಸ್ ಮಧು ಬಂಗಾರಪ್ಪ ಕೂತ್ಕೊಳ್ಳಿ ಅವರೇ. ಏನ್ ಬೇಕು ಅಂತ ಆಯ್ತು ಈಗ ಕೂತ್ಕೊಳ್ಳಿ. ಆಯ್ತು ಒಂದು ನಿಮಿಷ ಒಂದ್ ಸೆಕೆಂಡ್ ಶ್ರೀನಿವಾಸ್